ಪ್ರತಿನಿತ್ಯ ಜಿ ಕನ್ನಡದಲ್ಲಿ ನೋಡುವ ಪ್ರತಿಯೊಂದು ಸೀರಿಯಲ್ಗಳು ತುಂಬ ಜನಕ್ಕೆ ಇಷ್ಟ ಆಗಿರುತ್ತೆ. ಅದರ ಜೊತೆಗೆ ನಾವು ನೋಡುವಂಥ ಸೀರಿಯಲ್ಗಳಿಗೆ ಯಾವ ಪ್ರಶಸ್ತಿ ಬಂದಿದೆ ಮತ್ತು ನಮ್ಮ ನೆಚ್ಚಿನ ನಟ ನಟಿಯರಿಗೆ ಯಾವ ಪ್ರಶಸ್ತಿ ಬಂದಿದೆ, ಜನಮೆಚ್ಚಿದ ನಾಯಕ ಯಾರು, ಜನಮೆಚ್ಚಿದ ನಾಯಕಿ ಯಾರು, ಮನಮೆಚ್ಚಿದ ನಾಯಕ ಯಾರು, ಮನಮೆಚ್ಚಿದ ನಾಯಕಿ ಯಾರು, ಜನಮೆಚ್ಚಿದ ಜೋಡಿ ಯಾವುದು, ಹೀಗೆ ಅನೇಕ ರೀತಿಯಾದಂಥ ಅವಾರ್ಡ್ಸ್ಗಳಲ್ಲಿ ನಮ್ಮ ಫೇವ್ರೇಟಿಗೆ ಯಾವ್ದು ಸಿಕ್ಕಿದೆ ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿದೆ. ಅದರಲ್ಲೂ ಜಿ ಕುಟುಂಬ ಅವಾರ್ಡ್ ಅಂತ ಪ್ರತಿ ವರ್ಷ ಬಂದಾಗ್ಲೂ ಅದರ ಸಂಭ್ರಮ ಸಡಗರ ದುಪ್ಪಟ್ಟಿರತ್ತೆ. ಸೊ ಯಾರ್ಯಾರಿಗೆ ಯಾವ ಅವಾರ್ಡ್ ಸಿಕ್ಕಿದೆ, ಯಾರ್ಯಾರ ರಿಯಲ್ ಲೈಫ್ನ ಸ್ಟೋರಿ ರಿವೀಲ್ ಆಗುತ್ತೆ, ಇದೆಲ್ಲವನ್ನು ನೋಡೋದು ಕೂಡ ತುಂಬಾ ಖುಷಿ ಅನಿಸುತ್ತೆ. ಇದೇ ರೀತಿಯಾಗಿ 2025 ಜಿ ಕುಟುಂಬ ಅವಾರ್ಡ್ ಈ ಬಾರಿ ಶನಿವಾರ ಭಾನುವಾರ ಪ್ರಸಾರ ಆಗ್ತಾ ಇದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರಿಗೆ ಯಾವ್ಯಾವ ಪ್ರಶಸ್ತಿ ಸಿಕ್ಕಿದೆ ಅನ್ನೋದನ್ನು ನಿಮ್ಮ ಮೆಘಾ ಸುದ್ದಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗುತ್ತೆ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಈ ಬಾರಿಯ ಜಿ ಕುಟುಂಬ ಅವಾರ್ಡ್ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ರುಕ್ಮಿಣಿ ವಸಂತ್ 2025 ಜನಪ್ರಿಯ ನಾಯಕಿ ಯಾರು ಅನ್ನೋ ಅವಾರ್ಡನ್ನು ಕೊಟ್ಟಿದ್ದಾರೆ. ಆ ಜನಪ್ರಿಯ ನಾಯಕಿ ಭವ್ಯ ಗೌಡ. ಹೌದು, ಇದು ಉರ್ಕೊಳ್ಳೋರಿಗೆ ಸ್ವಲ್ಪ ಉರಿ ಅಂತ ಅನ್ನಿಸ್ಬೋದು. ಯಾಕಂದರೆ ಭವ್ಯ ಕರ್ಣ ಸೀರಿಯಲ್ಗೆ ಸೆಲೆಕ್ಟ್ ಆದಾಗ ಸಿಕ್ಕಾಪಟ್ಟ ಜನ ಅದನ್ನು ವಿರೋಧಿಸಿದ್ರು. ಭವ್ಯನ್ ಕಂಡ್ರೇನೆ ಆಗಲ್ಲ ಅಂತ ವಿರೋಧಿಸಿದವರು ತುಂಬ ಜನ, ಚೇಂಜ್ ಮಾಡಿ ಇವಳನ್ನ ಅಂತ ಹೇಳಿದವರು ತುಂಬ ಜನ. ಅದಲ್ಲದೆ ಕರ್ಣ ಸೀರಿಯಲ್ ಪ್ರಸಾರವಾಗುವಾಗ ಕಲರ್ಸ್ ಕನ್ನಡ ಕೂಡ ಭವ್ಯಗೆ ತೊಂದರೆಯನ್ನು ಮಾಡಿತ್ತು. ಸೀರಿಯಲ್ನ ಪ್ರೋಮೋ ರಿಲೀಸ್ ಆದಾಗ ಕೇಸ್ ಹಾಕಲಾಗಿತ್ತು. ಸಾಕಷ್ಟು ಅಡಚಣೆಯ ನಡುವೆ ಜನಪ್ರಿಯ ನಾಯಕಿ ಪಟ್ಟ ಇದೀಗ ಭವ್ಯ ಗೌಡಗೆ ಸಿಕ್ಕಿದೆ. ಭವ್ಯ ಇದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ, ಭಾವುಕರೂ ಆಗಿದ್ದಾರೆ. ಈ ಅವಾರ್ಡ್ ನನ್ನನ್ನು ಸಪೋರ್ಟ್ ಮಾಡಿದ ನನ್ನ ಅಭಿಮಾನಿಗಳಿಗೆ ಅಂತ ಭವ್ಯ ಹೇಳಿದ್ದಾರೆ. ಇನ್ನು ಇದರ ಜೊತೆಗೆ ಜನಪ್ರಿಯ ನಾಯಕ ಯಾರು ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಜನಪ್ರಿಯ ನಾಯಕ ಈ ಬಾರಿ ಕರ್ಣ ಸೀರಿಯಲ್ಗೆನೆ ಸಿಕ್ಕಿರೋದು. ಕರ್ಣ ಜನಪ್ರಿಯ ನಾಯಕ ಅನ್ನೋದನ್ನ ಜಿ ಕುಟುಂಬ ಅವಾರ್ಡ್ ಹೇಳಿದೆ. ಹೌದು, ಕಿರಣ್ ರಾಜ್ಗೆ ಈ ವರ್ಷದ ಜನಪ್ರಿಯ ನಾಯಕ ಅನ್ನುವಂತಹ ಅವಾರ್ಡ್ ಅನ್ನ ನೀಡಲಾಗಿದೆ. ಈ ಮುಖಾಂತರವಾಗಿ ಕರ್ಣಗೆ 2 ಅವಾರ್ಡ್ ಹೋಗಿರುವಂಥದ್ದು, ಜನಪ್ರಿಯ ನಾಯಕಿ ಮತ್ತು ಜನಪ್ರಿಯ ನಾಯಕ. ಭವ್ಯ ಗೌಡ ಮತ್ತು ಕಿರಣ್ ರಾಜುಗೆ ಜನಪ್ರಿಯ ನಾಯಕ ಮತ್ತು ಜನಪ್ರಿಯ ನಾಯಕಿ ಅವಾರ್ಡ್ ಸಿಕ್ಕಿದೆ. ಕಿರಣ್ ರಾಜು ಕೂಡ ಈ ಹಿಂದೆ ಕಲರ್ಸ್ ಕನ್ನಡದಲ್ಲೇ ಆಕ್ಟಿಂಗ್ ಮಾಡ್ತಾ ಇದ್ರು, ಕನ್ನಡತಿ ಅನ್ನುವಂಥ ಸೀರಿಯಲ್ ಮಾಡ್ತಾ ಇದ್ರು. ಜಿ ಕನ್ನಡದಲ್ಲಿ ಇದು ಅವರ ಮೊದಲ ಸೀರಿಯಲ್ ಆಗಿದೆ. ಮೊದಲ ಸೀರಿಯಲ್ನಲ್ಲೇ ಜನರು ಅವರನ್ನ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಜನಪ್ರಿಯ ನಾಯಕ ಅನ್ನುವಂಥ ಪಟ್ಟ ಇದೀಗ ಕಿರಣ್ ರಾಜು ಅವರ ಕೈ ಸೇರಿದೆ. ಅವರು ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಒಂದು ಚಾನಲ್ನಿಂದ ಇನ್ನೊಂದು ಚಾನಲ್ಗೆ ಹೋಗಿ ಆ ಸೀರಿಯಲ್ ಹಿಟ್ ಆಗೋದು ಅದು ಅಷ್ಟು ಸುಲಭ ಅಲ್ಲ. ಕಿರಣ್ ರಾಜು ಅವರ ಸೀರಿಯಲ್ ಜನಪ್ರಿಯತೆಯನ್ನು ಪಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸೊ ಅವರಿಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ. ವೇದಿಕೆ ಮೇಲೆ ಭಾವುಕರಾಗಿದ್ದಾರೆ ಕಿರಣ್ ರಾಜ್. ಇನ್ನು ಜನಮೆಚ್ಚಿದ ನಾಯಕ, ಜನಮೆಚ್ಚಿದ ನಾಯಕಿ ಯಾರು ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಈ ಬಾರಿ 2 ಸೀರಿಯಲ್ಗೆ ಇಬ್ಬರು ನಾಯಕರಿಗೆ ಒಂದು ಅವಾರ್ಡನ್ನು ನೀಡಲಾಗಿದೆ. ಅಂದರೆ ಒಂದು ಅವಾರ್ಡ್ ಇಬ್ಬರು ನಾಯಕರಿಗೆ ಮತ್ತು 2 ಸೀರಿಯಲ್ಗೆ ಹೋಗಿರುವಂಥದ್ದು. ಅದರಲ್ಲಿ ಜನ ಮೆಚ್ಚಿದ ಜೋಡಿ ಯಾರು ಅಂತ ಪ್ರತಿ ವರ್ಷವೂ ಕೂಡ ಇರುತ್ತೆ. ಆ ಜೋಡಿ ರಿಯಲ್ ಆಗು ಜೋಡಿ ಆಗಿದ್ರೆ ಅನ್ನೋದು ಎಷ್ಟೋ ಜನರ ಆಸೆ ಆಗಿರುತ್ತೆ. ಅಥವಾ ಆ ಜೋಡಿ ನೋಡಿ ಇದು ರಿಯಲ್ ಜೋಡಿ ಇರಬಹುದೇನೋ ಅಂತ ಅನಿಸುತ್ತೆ, ಅಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ಆ ರೀತಿಯಾಗಿ ಈ ಬಾರಿ 2 ಅವಾರ್ಡ್ಗಳನ್ನು ನಾವು ನೋಡೋದಾದರೆ ಇಲ್ಲಿ ಜನಮೆಚ್ಚಿದ ಜೋಡಿ ಈ ಒಂದು ಅವಾರ್ಡ್ 2 ಸೀರಿಯಲ್ಗೆ ಹೋಗಿದೆ. ಒಂದು ಶಿವು ಮತ್ತು ಪಾರು, ಶಿವು ಮತ್ತು ಪಾರ್ವತಿಗೆ, ಇನ್ನೊಂದು ಕಡೆಯಲ್ಲಿ ಅಮೃತಧಾರೆ ಸೀರಿಯಲ್ನ ಗೌತಮ್ ಮತ್ತು ಭೂಮಿಗೆ, ಇಬ್ಬರಿಗೂ ಕೂಡ ಈ ಅವಾರ್ಡ್ ಹೋಗಿರೋದು. ಜನಮೆಚ್ಚಿದ ಜೋಡಿ ಇವರಿಬ್ರು ಆಗಿದ್ದಾರೆ. ನಿಜವಾಗ್ಲೂ ಕೂಡ ಹೌದು, ಶಿವು ಮತ್ತು ಪಾರ್ವತಿ ಅಂತ ಅಂದರೆ ತುಂಬ ಜನಕ್ಕೆ ಇಷ್ಟ. ಇವರಿಬ್ಬರ ಜೋಡಿ ರಿಯಲ್ ಲೈಫ್ನಲ್ಲೂ ಜೋಡಿ ಅಂತ ಈಗಾಗಲೇ ಗುಸುಗುಸು ಶುರು ಆಗಿದೆ. ರಿಯಲ್ ಲೈಫ್ನಲ್ಲೂ ಕೂಡ ಇವರಿಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಣ್ಣಯ್ಯ ಸೀರಿಯಲ್ನಲ್ಲಿ ಇವರ ಕೆಮಿಸ್ಟ್ರಿ ನಿಜವಾಗ್ಲೂ ವರ್ಕೌಟ್ ಆಗಿದೆ, ನ್ಯಾಚುರಲ್ ಆಗಿ ಮೂಡ್ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವರಿಬ್ಬರ ಅಭಿನಯ ಕೂಡ ಚೆನ್ನಾಗಿದೆ, ಇವರಿಬ್ಬರ ಜೋಡಿ ಕೂಡ ಚೆನ್ನಾಗಿದೆ. ಹಾಗಾಗಿ ಜನ ಮೆಚ್ಚಿದ ಜೋಡಿ ಅಂತ ಬಂದಾಗ ಅದು ಅಣ್ಣಯ್ಯ ಸೀರಿಯಲ್ನ ಶಿವು ಮತ್ತು ಪಾರ್ವತಿ ಸಿಕ್ಕಿದ್ರೆ, ಇನ್ನೊಂದು ಕಡೆಯಲ್ಲಿ ಗೌತಮ್ ಮತ್ತು ಭೂಮಿ, ಈ ಜೋಡಿಯು ಹಾಗೇನೆ. ಇವರಿಬ್ಬರ ಜೋಡಿ ನೋಡಿ ಅನೇಕರು ಹರ್ಷ ವ್ಯಕ್ತಪಡಿಸಿದೆ. ಇದ್ರೆ ಇಂಥ ಜೋಡಿ ಇರಬೇಕು ಅನ್ನೋದು ಕೂಡ ಇದೆ. ಕತೆಗೆ ಸಾರಾಂಶವೇ ಬೇರೆ ಥರ ಇದ್ರೂ ಇಬ್ಬರು ಏಜ್ಡ್ ಆಗಿರುವಂಥ ಪರ್ಸನ್ಸ್ ಮದುವೆ ಆದರೆ ಹೇಗಿರುತ್ತೆ, ಇನ್ನೊಂದು ಮತ್ತೊಂದು ಹಲವು ಅಡಚಣೆಗಳು ಎದುರಾಗಿದ್ದು ಆದರೂ ಕೂಡ ಇವರು ಸಂಸಾರ ನಡೆಸ್ತಾ ಇರೋದು, ಇವರಿಬ್ಬರ ಆ್ಯಕ್ಟಿಂಗು, ಇವರಿಬ್ಬರ ಕೆಮಿಸ್ಟ್ರಿ ಜನಕ್ಕೆ ಇಷ್ಟ ಆಗಿರುವಂಥ ಹಿನ್ನೆಲೆಯಲ್ಲಿ ಇವರು ಕೂಡ ಜನಪ್ರಿಯ ಜೋಡಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ. ಹಾಗಾಗಿ ಆ ಜನಪ್ರಿಯ ಜೋಡಿ ಅನ್ನುವಂಥ ಒಂದು ಅವಾರ್ಡ್ 2 ಸೀರಿಯಲ್ಗೆ ಹೋಗಿದೆ. ಇನ್ನು ಜನಮೆಚ್ಚಿದ ನಾಯಕ ಕೂಡ ಇದೇ ಸೀರಿಯಲ್ನ ಇಬ್ಬರು ನಾಯಕರಿಗೆ ಹೋಗಿರೋದು ನಿಜವಾಗ್ಲೂ ಶಾಕಿಂಗ್. ಅದು ಗೌತಮ್ ಮತ್ತು
ಇವರಿಬ್ಬರಿಗೂ ಕೂಡ ಜನಮೆಚ್ಚಿದ ನಾಯಕ ಅಂದರೆ ಜನಮೆಚ್ಚಿದ ನಾಯಕ ಅವಾರ್ಡ್ ಕೂಡ ಇಬ್ಬರಿಗೆ ಹೋಗಿದೆ. ಗೌತಮ್ ಮತ್ತು ಶಿವ್‌ಗೆ. ಅವರು ಹರ್ಷವನ್ನ ವ್ಯಕ್ತಪಡಿಸಿ ಆ ಮೂಮೆಂಟನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಜನಮೆಚ್ಚಿದ ಅಮ್ಮ ಅದು ನನ್ನ ಬಿಡಲಾರಿಗೆಯಲ್ಲಿ ಸಿಕ್ಕಿರುವಂಥದ್ದು. ಅಲ್ಲಿಯ ಅಮ್ಮನ ಪಾತ್ರ ದೆವ್ವವಾಗಿದ್ರೂ ಕೂಡ ಒಬ್ಬ ತಾಯಿಯಾದವಳು ಮಗಳಿಗಾಗಿ ದೆವ್ವ ಆದ್ರೂ ಬಂದು ಕಾಪಾಡ್ತಾಳೆ ಇನ್ನೊಂದು ಮತ್ತೊಂದು ಅನ್ನುವಂಥ ರೀಸನ್‌ಗೆ ಅವರಿಗೆ ಆ ಅವಾರ್ಡ್ ಸಿಕ್ಕಿದೆ. ಇನ್ನು ಜನಮೆಚ್ಚಿದ ಮಗ ಇದು ಯಾರಿಗೆ ಸಿಗ್ಬಹುದು ಅನ್ನುವಂಥ ಕುತೂಹಲ ಇತ್ತು. ಯಾಕಂದ್ರೆ ಎಲ್ಲರ ಅಭಿನಯವೂ ಕೂಡ ಅದ್ಭುತವಾಗಿತ್ತು. ಇದು ಲಕ್ಷ್ಮೀ ನಿವಾಸ ಸೀರಿಯಲ್‌ನ ಮಗನಿಗೆ ಸಿಕ್ಕಿರುವಂಥದ್ದು. ಮೂಕ ಪಾತ್ರವನ್ನ ಬಹಳ ಅದ್ಭುತವಾಗಿ ನಟಿಸುವ ಮುಖಾಂತರವಾಗಿ ಮೂಕ ಪಾತ್ರವನ್ನ ಜೀವ ತುಂಬುವಂಥ ಕೆಲಸವನ್ನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ. ಜನಮೆಚ್ಚಿದ ಮಗ ಲಕ್ಷ್ಮೀ ನಿವಾಸ ಸೀರಿಯಲ್‌ನಲ್ಲಿ ಸಿಕ್ಕಿರುವಂಥದ್ದು. ಹೀಗೆ ಪ್ರತಿಯೊಂದು ಅವಾರ್ಡ್ ಕೂಡ ಇಷ್ಟಪಟ್ಟು, ಕಷ್ಟಪಟ್ಟು ತೆಗೆದುಕೊಂಡವರು ಹೆಚ್ಚು. ಇನ್ನೂ ಅನೇಕ ಅವಾರ್ಡ್‌ಗಳು ಬಾಕಿ ಇದೆ. ಜನಪ್ರಿಯ ಮತ್ತು ಜನಮೆಚ್ಚಿದ ಅಷ್ಟೇ ಆಗಿರೋದು. ಅದರ ಜೊತೆಗೆ ಉತ್ತಮ ನಾಯಕ ನಟ, ಉತ್ತಮ ನಾಯಕಿ ನಟಿ ಮತ್ತು ಸ್ಟೈಲ್ ಐಕಾನ್, ವಿಲನ್, ಹಾಸ್ಯ ಈ ಥರ ಅನೇಕ ಅವಾರ್ಡ್‌ಗಳು ಇನ್ನೂ ಬಾಕಿ ಇದೆ. ಅತ್ತೆ, ಮಾವ, ಅಜ್ಜ, ಅಜ್ಜಿ ಈ ಥರದ್ದೆಲ್ಲ ಅವಾರ್ಡ್‌ಗಳು ಇದೆ. ಸೊ ಅದೆಲ್ಲವೂ ಮುಂದಿನ ಸಂಚಿಕೆಯಲ್ಲಿ ಪ್ರಸಾರ ಆಗಲಿದೆ. ನೀವು ಈ ಶನಿವಾರ, ಭಾನುವಾರ ಎಲ್ಲಿ ಹೋಗದೆ, ಕದಲದೆ ಟಿವಿ ಮುಂದೆನೇ ಕೂತ್ಕೊಂಡು ಜೀ ಕುಟುಂಬ ಅವಾರ್ಡನ್ನು ಮಿಸ್ ಮಾಡದೆ ನೋಡಬಹುದು. ಇದರಲ್ಲಿ ನಿಮ್ಮ ನೆಚ್ಚಿನ ನಾಯಕ, ನಾಯಕಿ ಯಾರು? ಯಾರಿಗೆ ಅವಾರ್ಡ್ ಸಿಗಬೇಕಾಗಿತ್ತು? ಯಾರಿಗೆ ಸಿಕ್ಕಿದೆ? ಯಾರಿಗೆ ಸಿಗಬಾರ್ದಿತ್ತು? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು.